ನೀವು ಜಗತ್ನ್ಯಾಗ ಯಾವ ಮೂಲೆಗಾರ ಸಿಕ್ಕಾಕೊಂಡಿರಿ, ಭಾರತ ಸರ್ಕಾರ ನಿಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಬರ್ತೈತಿ. ಆದ್ರೆ ಹೆಂಡತಿ ಕೈಯಾಗ ಸಿಕ್ಕಾಕೊಂಡ್ರೆ ಮಾತ್ರ ಸರ್ಕಾರನು ಏನು ಮಾಡಕ್ಕಾಗಂಗಿಲ್ಲ. ಪೈಥಾಗೋರಸ್ನ ಪ್ರಮೇಯ ಕೇಳಿರೆಲ್ಲರ ಅಂದ್ರ ಪೈಥಾಗೋರಸ್ನ ಥೇರಮ್. ತೇಲ್ಸ್ನ ಪ್ರಮೇಯ ಎಲ್ಲದಾವ್ ಎಲ್ಲ ತೇಲ್ಕೊಂಡು ಹೋಗ್ಬಿಟ್ಟವ್. ಸರ್ಕಲ್ ಥೇರಮ್, ವೃತ್ತ ಪ್ರಮೇಯ, ಮತ್ತಿದ್ರಾಗ ದತ್ತ ರಚನೆ ಸಾಧನೆಯ ಸಾಧನೆ, ಸಾಮಾನ್ಯ ಬಾಹು, ಲಂಬಕೋನ ವಿಭಾಜಕ ಬಾಹು, ಸರ್ವಸಮ ಅನುರೂಪ ತ್ರಿಭುಜ ಬಾಹುಗಳು. ಆ ದೇವರನಿಗೂ ಹೇಳ್ತೀನಿ, ಬಾಹುಗಳು ಅಂದ್ರೆ ಇನ್ನಾದ್ರೂ ಗೊತ್ತಿಲ್ಲ ನನಗ. ಮತ್ತ ಲೋಸ ಕಂಡು ಹಿಡೀರಿ, ಮೋಸ ಕಂಡು ಹಿಡೀರಿ. ಅಲ್ಲೋ ಫ್ಯೂಚರ್ ಒಳಗೆ ಏನ್ ಕಲ್ಸಕ್ ಹೊಂಟಿದ್ರಿ ನಮ್ಗ? 7ನೇ ಕ್ಲಾಸಿಗೆ 10ನೇ ಕ್ಲಾಸಿಗೆ ಇವೆಲ್ಲ ಸ್ಟಾಪ್ ಹಾಕೋ ಅಂತ ಅನ್ಕೊಂಡಿದ್ರ ಇಂಜಿನಿಯರಿಂಗ್ ಹೋದ್ಮೇಲೆ ಗೊತ್ತಾತ ಇವ್ರ ಮಮ್ಮಿ ಡ್ಯಾಡಿಗಳು ಅಲ್ಲೇ ಅದಾರ ಅಂತಂದ. ಅದೇ ಅಪ್ಪ ಅಲ್ಪ, ಮಮ್ಮಿ ಗಾಮ, ಸೈನ್ ತೀಟಾ, ಕಾಸ್ ತೀಟಾ, ಶನ್. ಬರೀ ಕೆಲ್ಸಕ್ ಬರ್ಲಾರ್ದ ಕ್ವಶನ್ಗಳ. ರಂಗ್ ಸಮುದ್ರ ಡ್ಯಾಮ್ ಇಂದ 90 ಡಿಗ್ರಿ ಆಂಗಲ್ ಒಳಗ ಒಂದ್ ಹುಡುಗಿನ ಬಗ್ಗೆ ನೋಡಿ ವಾಪಸ್ ಎದ್ದು ನಿಂತ ಮೇಲೆ ಅವನ ಆಂಗಲ್ ಆಫ್ ಎಲಿವೇಶನ್ ಎಷ್ಟು? ಅವು ಬಗ್ಗೆಲ್ಲ ನೋಡ್ಲಿ, ಆ ಸುಳ ಮಗ ಮಕ್ಕಳೆಲ್ಲ ನೋಡ್ಲಿ, ಅದನ್ನ ತಗೊಂಡ್ ನಾವೇ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಸುಳ ಮಗನ ಎಕ್ಸ್ ಯಾರಿಗೆ ಹುಟ್ಟೈತೆ ಅನ್ನೋದ ಗೊತ್ತಾಗವಲ್ದ. ಅವ್ನು ಇವತ್ತಿಗಾದ್ರೂ ಸಿಗವಲ್ದ. ಬರೀ ಹುಡುಕದಾಗೈತ್ ನಮ್ ಬಾಳೆ. ಆ ಮ್ಯಾಟ್ರಿಕ್ಸ್, ಆ ಟ್ರಿಗ್ನಮೆಂಟ್ರಿ, ಆ ಫಾರ್ಮುಲಾಗಳು. ಬಿಪಿನ್ ನಮ್ ಲವ್ ಫಾರ್ಮುಲಾ ಏನ? A² + B² = me and you. ಸಣ್ಣವರಿದ್ದಾಗ ಏನೋ ತಲೆ ಮೇಲೆ ತಟ್ಟಾಕಿ ಮ್ಯಾಥ್ಸ್ ಕಲಿಸ್ಬಿಟ್ರಿ, ಕಲ್ತು ಬಿಟ್ವಿ. ಫ್ಯೂಚರ್ ಒಳಗೆ ಏನೋ ಯೂಸ್ ಆಗತ್ತಾ ಅಂತಂದ. ದೊಡ್ಡದಾದ್ಮೇಲೆ ನೀವು ಹಿಂಗ ಚೂತೆ ಮಾಡುದಾ? ಅಲ್ಲೋ ನಮ್ದೇನ್ ಮೈಂಡ್ ಮುನ್ಸಿಪಾಲಿಟಿ ಕಸದ ಗ್ರೌಂಡ್. 15 ವರ್ಷದಿಂದ ಬರೀ ಕಸನೇ ತುಂಬಾಕತ್ತೀರಿ. ರಿಯಲ್ ಲೈಫ್ ಒಳಗೆ ಒಂದು ಯೂಸ್ ಆಗಿದ್ ನೋಡ್ಲೇ ಇಲ್ಲ ನಾವು. ಸೀರೆ 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 ಆಪರೇಟ್ ಸೀರೆ ಅಕ್ಕ, 200 ರೂಪಾಯಿ ಸೀರೆ ತಗೊಳ್ಳಿ. ನನ್ ಮಗ ನಿನ್ನೆ ತಾನೇ ನಂಗೆ 10,000 ರೂಪಾಯಿ ಸೀರೆ ತಂದ್ಕೊಟ್ಟಿದ್ದಾನೆ. 200 ರೂಪಾಯಿ ಸೀರೆ ಉಡೋಳು ಇಲ್ಲಿದ್ದಾಳೆ, ಇವಳಿಗೆ ಕೊಡಿ. ನನ್ ಗಂಡ ನಿನ್ನೆ ನನ್ಗೆ 15,000 ರೂಪಾಯಿ ಸೀರೆ ತಂದ್ಕೊಟ್ಟಿದ್ದಾನೆ. 200 ರೂಪಾಯಿ ಸೀರೆ ನೀನ್ ಉಟ್ಕೊಂಡಿರೋದು. ಅಣ್ಣ ನೀವಲ್ವಾ ನಿನ್ನೆ 300 ರೂಪಾಯಿ 2 ಸೀರೆ ತಗೊಂಡಿದ್ದು? ಓಡ್ರೋ ಇದು ಸರ್ಜಾ ಅಡ್ಡ. ಇದು ಎಷ್ಟ್ರಿ? ಇದು 2,000 ರೂಪಾಯಿ ಬೀಳ್ತಾರೆ. ಒಂದ್ 200 ರೂಪಾಯಿ ಕಮ್ ತಗೊಂಡ್ ಕೊಡ್ರಲ್ಲ. 300 ಕೊಡ್ರಿ. ಲಾಸ್ಟ್ 1,500 ರೂಪಾಯಿ ಬರ್ತದೆ ನೋಡ್ರಿ. 300 ಅಲ್ಲತ್ತಿದೆ, 300 ಬರ್ತದ ಇಲ್ಲ ಹೇಳ್ರಿ. ಲಾಸ್ಟ್ 1,000 ರೂಪಾಯಿ ಬರ್ತದೆ. 300 ರೂಪಾಯಿ ಕೊಡ್ತಿಲ್ಲ, ಏನ್ ಎದ್ದು ಹೋಗ್ಲಿ ಹೇಳ. ಲಾಸ್ಟ್ ಈಗ 500 ರೂಪಾಯಿ ಕೊಡ್ರಿ. ಲಾಸ್ಟ್ ಇಲ್ಲ ಗೀಸ್ಟ್ ಇಲ್ಲ, 300 ರೂಪಾಯಿ ಕೊಡ್ರಿ. ಆಯ್ತಾಯ್ತು ವೈ ಏನ್ ಮಾಡ್ರಿ. ಬೂಟ್ ತೋರಿಸ್ರಿ ಚಲೋಂದು. ಬರ್ರಿ ಸರ್, ನಮಸ್ಕಾರ. ನಮಸ್ಕಾರ. ಇದು ತಗೋರಿ ಸರ್, 2,600 ಬರ್ತದೆ ನೋಡ್ರಿ. 300 ರೂಪಾಯಿ ಕೊಡ್ತಾ ಕೊಡ್ರಿ. ಏನ್ರಿ ವೈನಿ ಆರಾಮ? ಆರಾಮ್ ನೋಡೋಣ. ಯಾಕಣ ಆರಾಮ? ಆರಾಮ್ರಿ. ಯಾಕಣ ಆರಾಮ? ಆರಾಮ್ ನೋಡಪ್ಪ. ಯಾವ ಬಂದೇವ? ಈಗ ಬಂದೇಣ ಬಸ್ಲಿದ್ದ. ಏನೋ ಮದ್ವಿ ಕರೀಲೇ ಇಲ್ಲ. ಏನ್ ಕರೆದ್ ಬಿಡಪ್ಪ, ಅವಸರದಾಗ ಆತಲ್ಲ ಕಣ. ಹಂಗ ಅಂದ್ರೆ ಏನ್ ಹೇಳಣ್ಣ, ನಿನ್ ಮಗ ಸೇಮ್ ನಿನ್ಗಚ್ಚರ ಅದ ನೋಡು. ಯಾಕಣ ಇಂಥ ಮನುಷ್ಯ ಹೋ ಮರ. ಅದು ಮಗ್ಗಲ್ ಮನಿ ಹುಡುಗ ತಂದು ಆಡ್ಸಾಕತ್ತೀನಿ, ನೀನ್ ನಂದು ಅಂದ್ಬಿಟ್ಟು ಮರ. ನೀವ್ ಯಾರಿಗಾರ ಏನ್ ನಡ್ದದ ಅಂತ ಕೇಳಿದ್ರಂದ್ರ ಅವ್ರ ಉತ್ತರ ಏನ್ ಕೊಡ್ತಾರ? ಏನಿಲ್ಲವ, ಮತ್ತೇನ ಆರಾಮದಿರ ಏನಂತ ಕೇಳಿದ್ರಂದ್ರ ಮಸ್ತ್ ಮಜಾದಾಗ ಅದೀವ್ ನೋಡಪ್ಪ ಅಂತಾರ್ರಿ. ನಿಮಗ್ ಏನಾದ್ರು ಅವ್ರ ಎಷ್ಟ್ ಖುಷಿ ಒಳಗ ಅದಾರ ಅಂತ ಕೇಳುದ ಏನಾರ ಇತ್ತಂದ್ರ ಅವ್ರಿಗೆ 2-3 ಸಾವಿರ ರೂಪಾಯಿ ಕೇಳ್ರಿ ನೋಡ್ರಿ. ಮತ್ತ ಅವಾಗ ಅವ್ರ ಮನ್ಸನ್ನೆಲ್ಲಾ ಖುಲ್ಲಾ ಮಾಡಿ ಹ್ಯಾಂಗ್ ಹೇಳ್ತಾರ. ಹಂಗೆ ಮಾಡ್ರಿ, ಅವಾಗ ನಿಮಗ್ ಹೇಳ್ತಾರ. ಮಾಡ್ತೇವ ಎಲ್ಲಾ ಮಾರ್ಕೆಟ್ದಾಗ ಎಲ್ಲಾ ಬಾಳ ತುಟ್ಟಿ ಆಗೈತಿ, ಸಾಲಿ ಫೀ ತುಂಬದದ, ಹೆಂಡತಿ BP ಹೆಚ್ಚಾಗ್ಯದ, ಮನ್ಯಾನ ಮುದುಕಿ BP ಕಮ್ ಆಗ್ಯಾದ, 4-5 ಸಂಘ ತಗದೀವಿ. ದಿನ ಸರ್ಗಳು ಮನಿ ಮುಂದ್ ಬಂದ್ ಕುಂದಿರ್ತಾರವ. ಅವಾಗ ಅವ್ರ ಮನ್ಸನ್ನೆಲ್ಲಾ ಖುಲ್ಲಾ ಮಾಡಿ ಹೇಳ್ತಾರ ನೋಡ್ರಿ ನಿಮಗ. ಅಂದ್ರ ಅವ್ರ ಮನಸ್ಸೊಂದ್ ಎಲ್ಲಾ ನಿಮಗ್ ಖುಷಿ ಹಂಚ್ಕೊತಾರತ್ರಿ. ಅಂದ್ರ ನಮ್ ಸನಿ ಇದ್ದವ್ರಿಗೆ ಫೋನ್ ಹಚ್ಚೋದಿತ್ತಂದ್ರೆ ಅವಾಗ ಮೊದಲ್ ರೊಕ್ಕ ಬೇಡಬೇಕ್ರಿ. ಅವಾಗರೇ ನಿಮ್ಗೆಲ್ಲಾ ಕೆಲ್ಸ ಬಿಟ್ಟು ಅರ್ಧ ತಾಸ ಮಾತಾಡ್ಕೊಂಡ್ ಕುಂದಿರ್ತಾರ. ಅವಾಗ ನಾವ್ ಹೇಳದ್ರಿ, ಏನ್ ಹಾಕಿರಲ್ಲಕ್ವಾ ನಿನ್ ಸಂಸಾರ ಮಣ್ಣಾಗ ಅಡಗಲ್ಯಾಕ, ನಮ್ಗೊಂದ್ ಏನಾರ ಮಾಡು, 2-3 ಸಾವಿರ ರೂಪಾಯಿ ಕುಡು ಅತಿ ಹಾಕಿಸಿ ಅನಾದ್ರಿ. ಇದಿಲ್ರಿ ಅತ್ತಿ? ಸೊಸಿ ಮುದ್ದ ಅತ್ತೇನ ಅತ್ತಿ ಆ ಕಡೆ
ರೋಡಲ್ಲಿ ಪೊಲೀಸರು ಬಂದಾರ ಬಾಜುದಕ್ಕಿ ಮನಿಗಿ. ಎಲ್ಲಿ ಯಾಕ ಅಚ್ಚಗಡ ಮನಿ ಬಾಜುದಕ್ಕಿ ಮನಿಗಿ. ಯಾಕ ಏನೋ 3 ದಿನ ಒಂದೇ ಅಂಗಡಿ ಕಳ್ತನ ಮಾಡಂತ ಗಬ್ರು. ಯಾರು ಬಾಜುದಕ್ಕಿ ಗಂಡ ನೀನ. ಏಯವ್ವ 3 ದಿನ ಯಾ ಅಂಗಡಿ ಹೋಗ್ಯಾನ ಯವ್ವ ಕಳ್ತನ ಮಾಡ್ಲಕ? ಸೀರಿ ಅಂಗಡಿ ಹೋಗಾನಂತ ಬೊಬ್ಬಣಿ ಸೀರಿ ತರ್ಲಕ್ಕ. ಮತ್ ಇನ್ನ 2 ದಿನ ಇಲ್ಲ ಹೋಗ್ಯಾನ. ಅದೇ ಅಂಗಡಿ ಹೋಗಾನ ಕಲರ್ ಚೇಂಜ್ ಮಾಡ್ಲಕ್ಕ. ನೋಡಲ್ಲಿ ಪೊಲೀಸರು. ಅಯ್ಯವ್ವಾ ಬೀನಿಸ್ ಎಷ್ಟಣ್ಣ ಕೆಜಿ? 120 ರೂಪಾಯಿ ಅಣ್ಣ. 120 ರೂಪಾಯಿ ಬೇಡ ಬಿಡಪ್ಪ. ಅಣ್ಣ ಬಾರಣ 100 ರೂಪಾಯಿಗೆ ಹಾಕೊಡ್ತೀನಿ. ಬೇಡ ಬಾರಣ ಹೋಗ್ಲಿ 80 ರೂಪಾಯಿಗೆ ಹಾಕೊಡ್ತೀನಿ. ಬೇಡ ಬಿಡಪ್ಪ. ಲಾಸ್ಟ್ 60 ಕೊಡ್ತೀನಿ ತಗೊಂಡೋಗೋಣ. ಬೇಡ ಬಿಡಪ್ಪ. ನನ್ ಮನೆ ಹಾಳಾಗ್ ಹೋಗ್ಲಿ 30 ರೂಪಾಯಿ ಕೊಡ್ತೀನಿ ತಗೊಂಡೋಗೋಣ. ಸರಿ ಕೊಡಪ್ಪ. ಏನು ವಿಚಾರ ಮಾಡ್ಲಾತಿರ್ಬೇಕಲ್ಲ ಅಕ್ಕ ತಂಗಿರಿ ಅಣ್ಣ ತಮ್ರೆ. ನಮ್ಮ ಅಕ್ಕ ಯಾಕೆ ಟೆನ್ಷನ್ದಾಗ ಆಳ ಏನಾಗ್ಯದ ಅಂತ ಹೇಳಿ. ಏನಿಲ್ರಿ ನಮ್ ಬಾಜುದಕ್ಕಿ ಕಾಕುವಾಳ ಅಲ್ರಿ. ಇದ್ರ ಕಾಲಾಗೆ ಸಿಟ್ಟ ಬರ್ತದ ನೋಡ್ರಿ ನನಗ. ಆಕಿ ಏನ್ ಅಂದಾಡ್ರಿ ಇವತ್ ಮುಂಜಾನೆ ಬಂದು, ಇವತ್ ಮಂಗಳಾರ ಅದ ನಮ್ಮ ಮನ್ಯಾಗ ಪೂಜೆ ಅದ ಊಟಕ್ ಬಾ ಒಂದಕ್ಕ ಅಂತ ಹೇಳಿ. ತಿರ್ಗೇಶ 3 ಆಯ್ತ್ರಿ ಇನ್ನ ಬರ್ಲಕ್ಕ ತಯಾರಿಲ್ಲ. ನನಗ್ ಏನ್ ಅನ್ಸಲ್ಗತ್ತದ ಅಂದ್ರ ಸುಮ್ ಕರಿಬೇಕತ್ತೆ ಕರ್ದಾಳ ಅನ್ಸ್ಲಾತದ್ರಿ. ಮನಸಿಲೆ ಕರ್ಲಿಕ್ಕಿಲ್ಲತ್ ನನಗ್ ಹಿಂಗ ತಲ್ಯಾಗ. ನಿಮಗೇನ್ ಅನಸ್ತದ? ನೋಡ್ರ ಅವಾಜ ರೇಟ್ ಬರ್ಲಾತದ ನೋಡ್ರಿ ಅಚ್ಚಿ ಕಡದ್. ಅದ್ರ ಕಾಲಾಗಿ ಅವ್ರ ಮ್ಯಾನಂಗ್ ಸಿಟ್ಟು ಬಹಳ ಬರ್ತದ್ರಿ. ಹಿಂಗ್ ಹುಚ್ಚುಚ್ಚು ಮಾಡ್ತಾರತ್ ಹೇಳಿ. ಇಲ್ಲ ಆಕಿ ಕರ್ತವ್ಯ ಇರ್ತದಲ್ರಿ. ಮನಿಗ್ ಬಂದ್ ನನ್ ಕೈ ಹಿಡ್ಕೊಂಡು ಊಟಕ್ ಬಾ ಬಾ ಅಂತ ಹೇಳಿ ಚಕ್ಕೊಂಡು ಹೋಗ. ನಾವ್ ವಲ್ವಲ್ ಅನ್ನೋದು ಆಕಿ ಬಾ ಬಾ ಅನ್ನೋದು ಇದು ಕರ್ತವ್ಯ ಇರ್ತದಲ್ರಿ. ಅವಾಗ ಅನಸ್ತದ್ರಿ ನನಗ ಇಲ್ಲ ನನ್ ಖರೆನೆ ಕರ್ದಾಳಿಕಿ ಗೆಸ್ಟ್ ಆಗಿ ಊಟಕ್ ಅಂತ ಹೇಳಿ. ನೋಡ್ರಲ್ಲ ಬಾಲ ಕಾಕು ಜಲ್ದಿ ಹಸು ಆಗ್ಯದ ನನಗ. ಬೆಕ್ಕ ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರ ಪ್ರಪಂಚಕ್ಕೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿತ್ತಂತ. ಇಂತಾದ ನೀವು ಮಾಡರ್ನ್ ಆಗಿರೋದು ಒಂದ್ ಗಾದೆ ಮಾತು ಹೇಳ್ರಿ. ಸಿದ್ದಪ್ಪ ಇಯರ್ಫೋನ್ ಹಾಕೊಂಡು ಹೂಸ್ ಬಿಟ್ರ ಪ್ರಪಂಚಕ್ಕೆ ಸೌಂಡ ಕೇಳೋದಿಲ್ಲ ತಿಳ್ಕೊಂಡಿದ್ದಂತ. ಬರೀ ಇದಾತ್ ನಿಮ್ಮದ. ಬೊಗಳೋ ನಾಯಿ ಕಚ್ಚಂಗಿಲ್ಲ, ಕಚ್ಚೋ ನಾಯಿ ಬೊಗಳಂಗಿಲ್ಲ. ಇದಕ್ ಒಂದ್ ಏನಾರ ಹೇಳ್ರಿ ನೋಡೋಣ. ಸೌಂಡ್ ಬರೋ ಹೂಸ್ ವಾಸನೆ ಬರುದಿಲ್ಲ, ವಾಸನೆ ಬರೋ ಹೂಸ್ ಸೌಂಡ್ ಬರುದಿಲ್ಲ. ಅಡಿಗೆ ಬರ ಮುಂಜಾನೆ ಅದು ಹುಡುಗರಿ ಸ್ಕೂಲ್ ಕಳಿಸ್ಬೇಕಂದ್ರ ಹುಡುಗರಿ ತಾಂಡಿ ಬಿಡ್ತದತ್ರಿ. ಹೋಗಲ್ ಮಮ್ಮಿ ಅಂತಾವ. ಇವ್ ಎದ್ ಗಣಸುರಿ ಕೆಲ್ಸಿಗೆ ಹೋಗೋಣ ತಾಂಡಿ ಬಿಡ್ತದ. ಇನ್ನೊಂದ್ ಜರ ಬಿಟ್ಟು ಹೋತಿನ ಅತ್ತಾವ. ಆದ್ರ ನಮ್ ಹೆಣ್ಮಕ್ಳಿಗೆ ಥಂಡಿ ಆಗ್ತಲ್ರಿ. ಯಾಕಂದ್ರ ನಾವ್ ಮಿಷನ್ ಇದ್ದೇವಲ್ಲ, ನಾವ್ ಮನುಷ್ಯ ಇದ್ದೀವಿ ಇಲ್ಲ. ಎಟ್ರ ಜೀವ ತಿಲ್ಲಗ ಜರ ಅದಕ್ಕೆ ಲಿಮಿಟ್ ಇರ್ತದ. ಲಿಮಿಟ್ ನೋಡ್ರ ಮತ್ತ ನಮ್ ಹೆಣ್ಮಕ್ಳಿಗೆ ತಲಿ ಕೆಡಬಾರ್ದು. ಕೆಡ್ತಂದ್ರ ಇಂತ ಥಂಡ್ಯಾಗ ಮುಂಜಾನೆ ಅದು ಬಟ್ಟಿ ಬಾಂಡೆ ತೊಳಿತೇವತ್ತ. ನಿಮಗ್ ತೊಳೆದ ಎಟ್ರ ತಡ ನಮಗ. ನೋಡ್ರ ಮತ್ ವಿಚಾರ ಮಾಡ್ರಿ. ಇಲ್ಲದ ದಿಮಕ್ ಮಾಡ್ತಾ ನೋಡಲ್ಲ ಕರೇನಿ. ಇವತ್ತ ನಮ್ ಫಸ್ಟ್ ನೈಟ್ ಐತಿ, ಮೊದಲ ರಾತ್ರಿ. ಇಂಥ ಒಳ್ಳೆ ಸಂಬಂಧವನ್ನ ನಾನು ಸತ್ಯಗಳ ಜೊತೆಗೆ ಶುರು ಮಾಡ್ಬೇಕಲಾಗತ್ತೀನಿ. ನಾವೊಂದು ಮಾತು ಹೇಳ್ಬೇಕು ನಿನಗ. ನಾವೊಂದು 5 ವರ್ಷದಿಂದ ಒಂದು ಹುಡುಗಿನ ಭಾಳ ಇಷ್ಟಪಡ್ಲಾಗತ್ತಿದ್ದೆ. ಆಕೆಗೆ ಯಾಕೆ ಬಿಟ್ಟೆ ಅಂತಂದ್ರ ನೀ ಆಕಿನಗಿಂತ ಚಂದದಿ ಅಂತ ಹೇಳಿ ಬಿಟ್ಟೆ. ನಿನಗೇನಾದ್ರೂ ಕೆಟ್ಟ ಅನ್ಸಿದ್ರೆ ಸಾರಿ, ನೀನು ಏನಾದ್ರೂ ಹೇಳು. ಯಾಕಂದ್ರೆ ಸತ್ಯದ ಜೊತೆನೆ ಇದು ಶುರು ಆಗ್ಬೇಕು. ಏನ್ರಿ ಹೇಳು ಹೇಳು. ನೀವು ಅಪ್ಪ ಆಗಕತ್ತೀರಿ. ನನ್ನ ಹೆಂಡತಿ 24 ಕ್ಯಾರೆಟಿನ್ ನೆಕ್ಲೆಸ್ ಬೇಕಂತ ಹೇಳಿದ್ಲ. ನಾನು 22 ಕ್ಯಾರೆಟಿನ್ ನೆಕ್ಲೆಸ್ ಮಾಡ್ಸ್ಕೊಂಡ್ ಬಂದೇನಿ. ಆದ್ರೂನು ಸಿಟ್ಟು ಮಾಡ್ಕೊಂಡು ಮುಖ ಉದಿಸ್ಕೊಂಡು ಕುಂತಾಳ ನೋಡ್ರಿ. ಅಲ್ಲ 22 ಕ್ಯಾರೆಟ್ ಅದಾವ, ಬರೀ 2 ಕ್ಯಾರೆಟ್ ಕಡಿಮೆ ಅದಾವ. ಅದಕ್ಕೆ ಯಾಕೆ ಇಷ್ಟ ಟೆನ್ಷನ್ ತಗೊಳಕತ್ತಿ? ಪಪ್ಪ ಕ್ಯಾರೆಟ್ ಓಕೆ, ಆದ್ರ ಲಿಂಬಿ ಹಣ್ಣ ಮೆಣಸಿನ್ಕಾಯಿ ಯಾಕೆ? ಸುಮ್ಮಿರೋ ಮರಾಯ ನೀ. ಮೊದ್ಲೇ ಇಲ್ಲಿ ಬೆಂಕಿ ಹತ್ತೈತಿ, ತುಪ್ಪ ಸುರುವಾಕ್ ಹೋಗ್ಬೇಡ ಅದ್ರಾಗ. ಆಕಿಗೆ ನೆದ್ರ ಹತ್ತಬಾರ್ದಂತ ಕಟ್ಟೇನೆ ಅವನ್ನ. ಎಲ್ಲಿ ಹೊಂಟಿಲಿ? ಇಲ್ಲೇ ದವಾಖಾನಿಗ್ ಹೊಂಟಾನೆ. ನೀವೇನ್ ಗೊಂಜಾಳ ತಿನ್ಬ್ಯಾಡ್ರಿ. ಎದಕ್ಕ? ಅದ ನಿನ್ನಿಂದ ಸಂಡಾಸ್ ಕುಂತ್ರ ಬೇರೆ ಗೊಂಜಾಳ ಬೀಳಾಕತ್ತಾವ.
ಅದಕ್ಕ ತಿನ್ಬಾಡ್ರಿ ಅಂದೆ ಅದಕ್ಕ ನೀವು ನಾ ತಿನ್ಬಾಡ್ರಿ ಅಂತ ಹೇಳಿದ್ದೆ. ಲೇ ಬೆಳಗಿನ ಜಾವ ಒಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ನಾವಿಬ್ರು ದೇವ್ರ ಹತ್ರ 1 ಕೋಟಿ ದುಡ್ಡು ಕೇಳಿದ್ವಿ. ಆಮೇಲೆ ಆಗ ದೇವ್ರು ಇಬ್ಬರಿಗೂ ಕೊಡಕ್ಕಾಗೋದಿಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಕೊಡ್ತೀನಿ ಅಂದ್ರು. ಹೌದಾ? ಅದಕ್ ನೀವೇನಂದ್ರಿ? ನನಗೇನ್ ಬೇಡ, ನನ್ನ ಹೆಂಡತಿ ಕೊಡಿ ಎಂದೆ. ಅಯ್ಯೋ ನನ್ ಕಂಡ್ರೆ ಎಷ್ಟು ಪ್ರೀತಿ ನಿಮ್ಗೆ. ಆಮೇಲೆ ದೇವ್ ದುಡ್ಡು ಕೊಟ್ರ? ಹಾ, ಕ್ಯಾಶ್ ರೆಡಿ ಇದೆ, ನಿನ್ ಹೆಂಡತಿನ ಮೇಲ್ ಕಳ್ಸು ಅಂದ್ರು. ಹಳೆ ಇದ್ದವ ಮೊಬೈಲ್ದಾಗ ಸ್ಟೇಟಸ್ ಇಟ್ಟನ್ರಿ, ಮೈ ವೈಫ್ ಈಸ್ ಮೈ ಲೈಫ್ ಅಂತ ಹೇಳಿ. ಅವ ಹಳೆ ಅಲ್ರಿ, ಮಗ ಇದ್ದಂಗ ದೇವ್ರ ನನಗ್ ಬಂಗಾರ ಅಂತ ಹಳೆ ಕೊಟ್ಟಾನಿವ. ಅವತ್ತೇ ಅವ್ನ್ ನೋಡಿ ಮಗ ಇದ್ದವ ಸ್ಟೇಟಸ್ ಇಟ್ಟನ್ರಿ, ಮೈ ವೈಫ್ ಈಸ್ ಮೈ ಲೈಫ್ ಅಂತ ಹೇಳಿ. ಅವಾಗ ಅವು ಇದ್ದಕಿ ನನ್ನ ಸಸಿ ಎಲ್ಲೇ ಹೋಗ್ಯಾಳೆವ್ವ, ಯಾ ಸ್ವಾಮಿ ಬಲ್ಲೆ ಹೋಗಿ ಏನ ನಿಂಬಿಕೆ ಮಂತ್ರ ಶಾಕ್ಯಾಳ್ಯವ್ವ, ಏನು ಮುಗಿತಪ್ಪ ದೇವ್ರೆ ನನಗ್ ಮ್ಯಾಗ ಒಯ್ ಅತ್ತಾರ್ರಿ. ಖರೇನಿ